ಈ ಮೈಸೂರಿನ ಮೂಡಾ ಸೈಟ್ ಹಗರಣ ಇದೆಯಲ್ಲ, ಇದರಲ್ಲಿ ಬಹಳ ಮಹತ್ವದ ಬೆಳವಣಿಗೆ ಆಗಿದೆ. ಏನಪ್ಪಾ ಅದು ಮಹತ್ವದ ಡೆವಲಪ್ಮೆಂಟ್? ಹಾಗಾದ್ರೆ ಮೂಡಾ ಸೈಟ್ಗಳನ್ನ ಪಡ್ಕೊಂಡಿದ್ರಲ್ಲ ಒಂದಷ್ಟು ಜನ ಫಲಾನುಭವಿಗಳು, ಅವರಿಗೆ ಸಂಕಷ್ಟ ಎದುರಾಗಿದೆ. ಮೈಸೂರಿನ ಮೂಡಾ ಸೈಟ್ ಹಗರಣದಲ್ಲಿ ಮಹತ್ವದ ಬೆಳವಣಿಗೆ. ಮೂಡಾ ಸೈಟ್ ಅನ್ನ ಪಡ್ಕೊಂಡಿದ್ದಂತ ಫಲಾನುಭವಿಗಳಿಗೆ ಸಂಕಷ್ಟ ಶುರುವಾಗಿದೆ. ಸೈಟ್ ಮಾರಾಟ ಮಾಡೋದಕ್ಕೆ ಮುಂದಾದವರಿಗೆ ಇಡಿ ಶಾಕ್ ಕೊಟ್ಟಿದೆ. ಹಂಚಿಕೆ ಆಗಿರುವಂತಹ 631 ಸೈಟ್ಗಳನ್ನ ಇಡಿ ಜಪ್ತಿ ಮಾಡುತ್ತಾ ಅನ್ನುವಂಥ ಪ್ರಶ್ನೆ ಇದೆ. 631 ಸೈಟ್ಗಳ ವಿವರವನ್ನ ಕೇಳಿ ಮೂಡಾಗೆ ಇಡಿ ಪತ್ರವನ್ನ ಬರೆದಿತ್ತು. ಇದೀಗ ಎಲ್ಲ ಸೈಟ್ಗಳ ಮಾಹಿತಿಯನ್ನ ಮೂಡಾ ಇಡಿಗೆ ರವಾನಿಸಿದೆ. ಬಹುತೇಕ ಇದೇ ವಾರದಲ್ಲಿ 631 ಸೈಟ್ಗಳನ್ನ ಸೀಸ್ ಮಾಡೋ ಸಾಧ್ಯತೆ ಇದೆ ಇಡಿ. ಈ 631 ಸೈಟ್ಗಳಲ್ಲಿ ಬೇನಾಮಿನೇ ಹೆಚ್ಚು. ಇಡಿ ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ದಾರೆ. ಕೆಲವು ಪ್ರತಿಷ್ಠಿತ ಉದ್ಯಮಿಗಳು ಕೂಡ ಆಸ್ತಿ ಪಡ್ಕೊಂಡಿರೋ ಬಗ್ಗೆ ಮಾಹಿತಿ ಇದೆ. ನೋಡಿ, 631 ಸೈಟ್ಗಳು, ಇದರ ಫಲಾನುಭವಿಗಳು ಯಾರಿದ್ರು ಅವರೆಲ್ಲರಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಈ ಮೂಡಾ ಹಗರಣ ಶುರು ಆಗ್ತಿದ್ದಂಗೆ ಏನ್ ಮಾಡಿದ್ರು ಇವರೆಲ್ಲ, ಒಂದಷ್ಟು ಜನ ಸೈಟ್ ಮಾರಾಟ ಮಾಡಬೇಕು, ಸೇಲ್ ಮಾಡೋಣ ಅಂತ ಹೇಳಿ ಮಾರಾಟ ಮಾಡ್ಲಿಕ್ಕೆ ಮುಂದಾಗಿದ್ರು. ಅಂತಹ ಸೈಟ್ ಮಾರಾಟ ಮಾಡೋದಕ್ಕೆ ಮುಂದಾದವರಿಗೆ ಈಗ ಇಡಿ ಶಾಕ್ ಕೊಟ್ಟಿದೆ. 631 ಸೈಟ್ಗಳ ಕಂಪ್ಲೀಟ್ ರಿಪೋರ್ಟ್ಸ್ ಅಥವಾ ಇನ್ಫಾರ್ಮೇಶನ್ ಅನ್ನ ಕೇಳಿ ಮೂಡಾಗೆ ಇಡಿ ಪತ್ರ ಬರೆದಿತ್ತು, ನೋಟಿಸ್ ಕೊಟ್ಟಿತ್ತು. ಈಗ ಮೂಡಾ 631 ಸೈಟ್ಗಳ ಸಂಪೂರ್ಣ ಮಾಹಿತಿಯನ್ನ ಇಡಿಗೆ ರವಾನಿಸಿದೆ. ಸೊ ಸದ್ಯದಲ್ಲೇ ಬಹುತೇಕ ಇದೇ ವಾರದಲ್ಲಿ 631 ಸೈಟ್ಗಳನ್ನ ಕೂಡ ಇಡಿ ಸೀಸ್ ಮಾಡುವಂತ ಸಾಧ್ಯತೆ ಇದೆ. ಇದರಲ್ಲಿ ಬಹುತೇಕ ಪ್ರತಿಷ್ಠಿತ ಉದ್ಯಮಿಗಳಿದ್ದಾರೆ, ರಾಜಕಾರಣಿಗಳಿದ್ದಾರೆ. ನೋಡಿ, ಅನೇಕ ಸೈಟ್ಗಳು ದಟ್ಗಳ್ಳಿ ಫೇಸ್ 1, 3rd ಸ್ಟೇಜು, ಫಸ್ಟ್ ಫೇಸು, ಈ ರೀತಿಯಾಗಿ ಬಹಳ ದೊಡ್ಡ ದೊಡ್ಡ ಲೇಔಟ್ಗಳಲ್ಲಿ ಸೈಟ್ಗಳನ್ನ ಪಡ್ಕೊಂಡಿದ್ದಾರೆ. ನಮ್ಮ ಮೈಸೂರು ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, ಸದ್ಯ ಮೂಡಾ ಡೆವಲಪ್ಮೆಂಟ್ ಎಲ್ಲಿವರೆಗೂ ಬಂದು ನಿಂತ್ಕೊಂಡಿದೆ ಅಂತ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ವಿ. ಬಹಳಷ್ಟು ಜನ ದೊಡ್ಡ ದೊಡ್ಡ ಲೇಔಟ್ಗಳಲ್ಲಿ ಸೈಟ್ಗಳನ್ನ ಪಡ್ಕೊಂಡಿದ್ದಾರೆ. ಇಡಿ ಅವರೆಲ್ಲರಿಗೂ ಕೂಡ ಶಾಕ್ ಕೊಡೋದಕ್ಕೆ ಮುಂದಾಗಿದೆ. ಸುರೇಶ್, ಸದ್ಯ ಅದ್ರ ಬಗ್ಗೆ ಏನೆಲ್ಲ ಇನ್ಫಾರ್ಮೇಶನ್ ಇದೆ ಸುರೇಶ್? ಸಿಂಧೂರ, ಇಡಿ ತನಿಖೆ ಆಳಕ್ಕೆ ಇಳಿದು ಮೈಸೂರಿನ ಮೂಡಾದಲ್ಲಿ ನಡೆದಿದೆ ಎನ್ನಲಾದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂಗೆ ಇಡಿ ತನಿಖೆಯನ್ನ ಈಗಾಗಲೇ ಮುಂದುವರೆಸಿದೆ. 631 ನಿವೇಶನಗಳು ಕಾನೂನು ಬಾಹಿರವಾಗಿ ಏನು ಮಂಜೂರಾಗಿರ್ತಕ್ಕಂಥ, ಜೊತೆಗೆ ಉಳ್ಳವರು ರಾಜಕಾರಣಿಗಳ ಪಾಲಾಗಿರುವಂತಹ ಶಂಕೆ ಇದೆ. ಹೀಗಾಗಿ 631 ನಿವೇಶನಗಳ ಪಟ್ಟಿಯನ್ನ ಇಡಿ ರಿಲೀಸ್ ಮಾಡಲಾಗಿತ್ತು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ರಘುನಂದನ್ ಅವರಿಗೆ ಆ ಒಂದು ಪಟ್ಟಿಗಳನ್ನ ಒಳಗೊಂಡಂತಹ ಸೈಟ್ಗಳ ವಿವರಗಳನ್ನ ನಮಗೆ ಕೊಡಬೇಕು. ಯಾರು ಸೈಟ್ಗಳನ್ನ ಕೊಂಡಿದ್ದಾರೆ ಅವರಿಗೆ ಸೈಟ್ ಬಂದಿರತಕ್ಕಂತ ಮೂಲ ಹೇಗೆ, 50-50 ಅನುಪಾತದಲ್ಲಾದ್ರೂ ಈ ನಿವೇಶನ ಹೋಗಿದ್ಯಾ, ಖರೀದಿದಾರರು ಯಾರು, ಮಾರಾಟಗಾರರು ಯಾರು, ಯಾವ ಟೈಮ್ನಲ್ಲಿ ಇವನ್ನ ಖರೀದಿ ಮತ್ತೆ ಮಾರಾಟ ಮಾಡಲಾಗಿದೆ, ಈ ಸೈಟ್ಗಳ ಪಡೆದಿರ್ತಕ್ಕಂಥವ್ರ ಹಿನ್ನೆಲೆ ಏನು, ಎಲ್ಲಾ ವಿಚಾರಗಳನ್ನ ಒಳಗೊಂಡು ನಮಗೆ 631 ನಿವೇಶನಗಳ ಖರೀದಿದಾರರು, ಮಾರಾಟಗಾರರ ಏನು ಮಾಹಿತಿನ ಕೊಡಬೇಕು ಅಂತ ಹೇಳಿ ಇಡಿ ಕಳೆದ ವಾರವಷ್ಟೇ ಒಂದು ಪತ್ರವನ್ನ ಬರೆದಿತ್ತು. ಆ ಒಂದು ಪತ್ರಕ್ಕೆ ಅನುಸಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ರಘುನಂದನ್ ಅವರು 631 ನಿವೇಶನಗಳ ಹಂಚಿಕೆ ಆಗಿರ್ತಕ್ಕಂಥ ಸಂಬಂಧಪಟ್ಟಂತೆ ಮಾಲೀಕರು ಮತ್ತೆ ಮಾರಿದವರು ಎಲ್ಲರನ್ನೂ ಕೂಡ ಮಾಹಿತಿಯನ್ನ ಒಳಗೊಂಡಂತ ಪಟ್ಟಿಯನ್ನ ಇದೀಗ ಇಡಿ ರವಾನಿಸಿದೆ. ಇಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ತನಿಖೆಯನ್ನು ಮಾಡಿ ಆ ಒಂದು ನಿವೇಶನಗಳು ಕಾನೂನು ಬಾಹಿರವಾಗಿದ್ದಂತ ಸಂದರ್ಭದಲ್ಲಿ ಅವುಗಳನ್ನ ಮುಟ್ಟುಗೋಲು ಹಾಕುವಂತ ಪ್ರಕ್ರಿಯೆ ಕೂಡ ಚಾಲನೆ ಸಿಕ್ಕಿರುವಂತದ್ದು. ಸಿಂಧೂರ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.